ದುಡ್ಡುಗಳೆಲ್ಲ ಕಳ್ಕೊಂಡು ಸಿನಿಮಾನಲ್ಲಿ ಕೆಲಸ ಇಲ್ಲದೆ ಒಂದು ಸಿಗರೆಟ್ ಪ್ಯಾಕ್ ತಗೊಳ್ಳೋದಕ್ಕೆ ಕಾಸಿರಲಿಲ್ಲ ಅವ್ರ ಹತ್ರ. ದಿನಸಿ ಅಂಗಡಿಯಲ್ಲಿ 3 ತಿಂಗಳ ಒಂದು ಕ್ರೆಡಿಟ್ ತೀರಿಸಿರ್ಲಿಲ್ಲ. ಮತ್ತು ಶೀಟಿನ ಮನೆ, ಬೇಸಿಗೆಗಾಲದಲ್ಲಿ ಆಚೆ ಮಲಗ್ತಾ ಇದ್ವಿ. ಈ ಥರ ಒಂದು ಪರಿಸ್ಥಿತಿ. ಸೆಂಟ್ ಜೋಸೆಫ್ಸ್ ಕಾಲೇಜ್ ರೆಸಿಡೆನ್ಸಿ ರೋಡ್ಗೆ ಸೈಕಲ್ ಬರ್ತಾ ಇದ್ದೆ ಅಲ್ಲಿಂದ, ಹೊಸಕೆರಹಳ್ಳಿಯಿಂದ. ನಮ್ಮಪ್ಪ ಹೇಳ್ಕೊಟ್ಟಿದ್ದು ಪಾಠ, ಒಂದು ಕೈಯಲ್ಲಿ ಪೆನ್ ಇರಬೇಕು, ಒಂದು ಕೈಯಲ್ಲಿ ಕ್ಯಾಲ್ಕುಲೇಟರ್ ಇರಬೇಕು. ಅವರು ಬೆಳಿಗ್ಗೆ ಎದ್ರೆ ವಾಕಿಂಗ್ ಮಾಡೋರು. ವಾಕಿಂಗ್ ಮಾಡೋಕ್ಕೂ ಮುಂಚೆ 4:15 ಬರೆಯೋಕೆ ಶುರು ಮಾಡೋರು. ನಾನು ಅವ್ರು BP ಚೆಕ್ ಮಾಡ್ತಾ ಇದ್ದೆ. BP ಚೆಕ್ ಮಾಡಿ ಕರೆಕ್ಟ್ ಆಗಿದೆ ಅಂದರೆ ವಾಕಿಂಗ್ ಹೋಗೋರು. ವಾಕಿಂಗ್ ಹೋಗಿ ಬಂದು ಇಮಿಡಿಯೇಟಾಗಿ ಕಾಫಿ ಕುಡಿದು ರೆಡಿಯಾಗಿ ಆಫೀಸ್ 9 ಗಂಟೆಗೆ ಹೋದರೆ ರಾತ್ರಿ 9 ಗಂಟೆಗೆ ವಾಪಸ್ ಬರ್ತಾರೆ. 83ರಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದೆ ಲಂಕೇಶ್ ಪತ್ರಿಕೆಯಿಂದ ರೀ. ನಿನ್ನ ಮನಸ್ಸಿಗಾಗಿ ನನಗೆ ಹೆಮ್ಮೆಯ ವಿಷಯ ಏನು ಅಂದರೆ, ನೀವು ನಮ್ಮ ಮನೆಗೆ ಬಂದಿರೋದು ಒಂದು ಅತಿಥಿಯಾಗಿ, ಒಂದು ಸ್ನೇಹಿತರಾಗಿ, ಗೆಳೆಯರಾಗಿ, ಮತ್ತು ತುಂಬ ಮುಕ್ತವಾಗಿ ಇವತ್ತು ನಾನು ಓಪನ್ ಆಗಿ ನಿಮ್ಮ ಜೊತೆ ಮಾತಾಡೋದು, ಯಾವುದೇ ಒಂದು ಫಿಲ್ಟರ್ಸ್ ಇಲ್ಲದೆ ಮಾತಾಡೋಂಥದ್ದು ನನಗೆ ಖುಷಿ ಕೊಟ್ಟಿದೆ. ಸೊ ಬಿಟ್ಸ್ ಆ್ಯಂಡ್ ಪೀಸಸ್ ನಿಮ್ಮ ಲೈಫ್ನಲ್ಲೆಲ್ಲ ಚೂರು ಹೇಳಿದ್ರೆ, ಸೊ ಸ್ವಲ್ಪ ಕನ್ಫ್ಯೂಷನ್ ಇರಬಾರ್ದು ಅಂತ ಚೂರು ಆರ್ಡ್ರಲ್ಲಿ ಏನಾರು ಹೇಳ್ಬೋದು ಬ್ರೀಫಾಗಿ ಚಿಕ್ಕದಾಗಿ? ನನ್ನ ಲೈಫೇ ಬಿಟ್ಸ್ ಆ್ಯಂಡ್ ಪೀಸಸ್ ಎಲ್ಲನೂ ಸೇರಿ ಒಂದು ಲೈಫ್ ಆಗಿರೋದು. ಯಾಕೆಂತಂದರೆ ಪತ್ರಿಕೋದ್ಯಮ ಮಾಡಿದ್ದೀನಿ, ಕ್ರೀಡಾ ಪತ್ರಿಕೆ ಮಾಡಿದ್ದೀನಿ, ಆಲ್ರೌಂಡರು. ಲಂಕೇಶ್ ಪತ್ರಿಕೆಯಲ್ಲಿ 25 ವರ್ಷ ದುಡಿದೀನಿ. ನಾನು ಬಂದಿದ್ದು 92-93, ಆಲ್ಮೋಸ್ಟ್ ಕೌಂಟ್ ಮಾಡಿದ್ರೆ 28 ಇಯರ್ಸ್, 30 ವರ್ಷ. 30 ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೀನಿ. ಮತ್ತು ವಯಸ್ಸು ಎಷ್ಟಾಯ್ತು ಅಂತ ಕೇಳಬೇಡಿ, ಅದು ಮಾತ್ರ 30 ವರ್ಷದಿಂದ ಪತ್ರಿಕೋದ್ಯಮದಲ್ಲಿದ್ದೀನಿ. ಮತ್ತು 22 ವರ್ಷದಿಂದ ಸಿನಿಮಾನಲ್ಲಿದ್ದೀನಿ. ಸಿನಿಮಾ ರಂಗದಲ್ಲಿ 11 ಸಿನಿಮಾ ಮಾಡಿದ್ದೀನಿ. ಮತ್ತು TV-ನಲ್ಲಿ 600 ಚಿಲ್ಲರೆ ಎಪಿಸೋಡ್ಸು ಮಜಾ ಟಾಕೀಸಲ್ಲಿ ನಿರಂತರವಾಗಿ ನಂಬರ್ 1ನಲ್ಲಿ ಮಾಡಿದ್ದೀವಿ. ಮತ್ತು ಸಿನಿಮಾಗಳು, ಹಲವಾರು ಸಿನಿಮಾಗಳು ಸಿಲ್ವರ್ ಜುಬ್ಲಿ ಓಡಿದೆ, 100 ಡೇಸ್ ಓಡಿದೆ, ಪ್ರಶಸ್ತಿಗಳು ಬಂದಿದೆ, ಚೆನ್ನಾಗಿ ಓಡಿಲ್ಲದೆ ಇರೋ ಸಿನಿಮಾಗಳು ಇದೆ. ಸೊ ಇವೆಲ್ಲ ಒಂದು ಜೀವನ ಅಂದರೆ ಅನುಭವ. ಸೊ ಅನುಭವಗಳನ್ನ ಪಡೆದಿದ್ದೀನಿ. ಮತ್ತು ಪತ್ರಿಕೋದ್ಯಮ ತುಂಬ ಖುಷಿ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ. ಯಾಕಂದರೆ ಲಂಕೇಶ್ ಅವರ ಒಂದು ಗರಡಿಯಲ್ಲಿ, ಲಂಕೇಶ್ ಅವರ ಒಂದು ಆಲದ ಮರದ ಕೆಳಗೆ ಬೆಳೆದಿರೋದು ನಾವೆಲ್ಲ. ಸೊ ಅದು ಒಂದು ತುಂಬ ಸಂತೋಷ ಕೊಟ್ಟಿದೆ. ಯಾಕಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಲೈಫಲ್ಲಿ, ವೃತ್ತಿಯಲ್ಲಿ, ಪ್ರವೃತ್ತಿಯಲ್ಲಿ. ಸೊ ಅದೆಲ್ಲನೂ ನನಗೆ ತುಂಬ ಮಜಾ ಕೊಟ್ಟಿದೆ ಜೀವನ. ಹಿಂತಿರುಗಿ ನೋಡಿದ್ರೆ ನನಗೆ ಯಾವುದೇ ಒಂದು ರಿಗ್ರೆಟ್ಸ್ ಇಲ್ಲ. ಸಿನಿಮಾನೂ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ನನಗೆ ಇಷ್ಟ ಆದದ್ದು ಅಂಥ ಸಿನಿಮಾಗಳು ಮಾಡಿದ್ದೀನಿ. ಯಾವುದೇ ರೀತಿಯಲ್ಲೂ ನನಗೆ ಇಷ್ಟ ಆಗಿಲ್ಲದೆ ಇರೋಂಥ ಸಿನಿಮಾ ಆಗಲಿ, ಕೆಲಸ ಆಗಲಿ ಮಾಡಿಲ್ಲ. ಸೊ ಎಲ್ಲದರಲ್ಲೂ ಯಶಸ್ಸು ಕಂಡಿದ್ದೀನಿ, ಸೋಲನ್ನು ಕಂಡಿದ್ದೀನಿ, ನೋವನ್ನು ಕಂಡಿದ್ದೀನಿ, ನಲಿವನ್ನು ಕಂಡಿದ್ದೀನಿ, ನಗುವನ್ನು ಕಂಡಿದ್ದೀನಿ. ಸೊ ಈ ಮಧ್ಯೆ ಲೈಫ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀನಿ. ಜೀವನ ಒಂದು ಅನುಭವ, ಜೀವನನೇ ಒಂದು ಅನುಭವ. ಅನುಭವಗಳಿಲ್ಲದೆ ಇದ್ದರೆ ಜೀವನನೇ ಅಲ್ಲ. ಜೀವಿಸಬೇಕು ಜೀವನ ಅಂತ ನಮ್ಮ ತಂದೆ ಹೇಳ್ಕೊಟ್ರು. ಯಾಕಂದ್ರೆ ನಮ್ಮ ಅಪ್ಪ 44 ವರ್ಷ ಕಷ್ಟಪಟ್ಟರು. ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಸ್ಟ್ರಗ್ಲಿಂಗು, ಒಂದು ಹಣ ಇರಲಿ. ನಾನೇ ನೋಡಿದ್ದೀನಿ, ಒಂದು ಸಿಗರೆಟ್ ಪ್ಯಾಕ್ ತಗೊಳ್ಳೋದಕ್ಕೆ ಕಾಸಿರಲಿಲ್ಲ ಅವ್ರ ಹತ್ರ. ಯಾಕೆಂದರೆ ಒಂದು ಇಂಗ್ಲೀಷ್ ಲೆಕ್ಚರರ್ ಪ್ರೊಫೆಸರಾಗಿ ರಿಸೈನ್ ಮಾಡಿ ದುಡ್ಡುಗಳೆಲ್ಲ ಕಳ್ಕೊಂಡು ಸಿನಿಮಾನಲ್ಲಿ ಕೆಲಸ ಇಲ್ಲದೆ ಒಂದು ಸಿಗರೆಟ್ ಪ್ಯಾಕಿಗೆ ಒಂದು ದುಡ್ಡಿರಲಿಲ್ಲ. ಒಂದು ಚಾಕ್ಲೇಟ್ 5 ಸ್ಟಾರ್ ಬಾರ್ ನನಗೆ ಯಾವಾಗಲೂ ಕೊಡಿಸೋರು. ನನಗೆ ಯಾವಾಗಲೂ ಹೇರ್ ಕಟ್ ಮಾಡೋಕ್ಕೆ ಕರ್ಕೊಂಡು ಹೋಗೋರು. ಇವಾಗ ಹೇರ್ ಇಲ್ಲ, ಚಿಕ್ಕ ಹುಡುಗ ಇದ್ದಾಗ ಅವರೇ ಒಂದು ಗುಡ್ ಲಕ್ ಅಂತ ಒಂದು ಹೇರ್ ಕಟ್ ಅಂಗಡಿ ಇತ್ತು ಅಲ್ಲಿ DV ಗುಂಡಪ್ಪ ರಸ್ತೆಯಲ್ಲಿ. ಅಲ್ಲಿ ಹೇರ್ ಕಟ್ ಮಾಡ್ಸೋಕ್ಕೆ ಕರ್ಕೊಂಡೋಗಿ ಒಂದು 5 ಸ್ಟಾರ್ ಚಾಕ್ಲೇಟ್ ಕೊಡಿಸೋರು. ಆದವತ್ತು ನೋಡಿದ್ರೆ ಚಾಕ್ಲೇಟ್ಗೂ ಕಾಸಿಲ್ಲ, ಸಿಗರೇಟ್ಗೂ ಕಾಸಿಲ್ಲ. ಸೊ ಈ ಜೀವನ ನೋಡಿದ್ದಾರೆ ಲಂಕೇಶು. 44 ವರ್ಷದ ತನಕ ಕಷ್ಟಪಟ್ಟರು. 44ನೇ ವರ್ಷಕ್ಕೆ ಅವ್ರಿಗೆ ಲಂಕೇಶ್ ಪತ್ರಿಕೆ ಶುರುವಾಯಿತು. ಆವಾಗ ಅವರ ಒಂದು ನಿಜವಾದ ಜೀವನವನ್ನು ಜೀವಿಸಿದ್ರು ಅವರು. ಯಾಕೆ ಅಂದರೆ ರಾಷ್ಟ್ರ ಪ್ರಶಸ್ತಿ ಬಂದಾಗ ಡೆಲ್ಲಿಗೆ ಹೋಗಿ ಪ್ರಶಸ್ತಿ ತಗೊಳ್ಳೋದಕ್ಕೆ ಫ್ಲೈಟ್ ಟಿಕೆಟ್ ದುಡ್ಡಿರಲಿಲ್ಲ. ನಾವೆಲ್ಲ ಟ್ರೈನಲ್ಲಿ ಹೋದ್ವಿ. ಅದಕ್ಕೆ ಪಲ್ಲವಿಗೆ ರಾಷ್ಟ್ರ ಪ್ರಶಸ್ತಿ ಸ್ವರ್ಣಕಮಲ ಬೆಸ್ಟ್ ಡೈರೆಕ್ಟರ್ ಇನ್ ಇಂಡಿಯಾ ಪ್ರಶಸ್ತಿ. ಸೊ ಆ ಜೀವನವನ್ನು ನೋಡಿದ್ದಾರೆ ಅವರು. ನೋಡಿ 44 ವರ್ಷಕ್ಕೆ ಒಂದು ಫ್ರಸ್ಟ್ರೇಷನ್ ಇರುತ್ತೆ, ಒಂದು ಕ್ರಿಯಾಶೀಲತೆಯ ಮನುಷ್ಯನಿಗೆ. ನನಗೆ ಗೊತ್ತು, ನನ್ನಲ್ಲಿ ಪ್ರತಿಭೆ ಇದೆ, ನಾನೇನೋ ಒಂದು ಸಾಧನೆ ಮಾಡಬೇಕು ಅಂತ ಆ ಒಂದು ಛಲ ಇರುತ್ತೆ. ಆದರೆ ಜೋಬಲ್ಲಿ ದುಡ್ಡಿಲ್ಲದೆ ಇದ್ದಾಗ ಅವ್ರು ಹೇಳೋರು ಯಾವಾಗಲೂ ಆತ್ಮವಿಶ್ವಾಸ ಇರಲ್ಲ. ನಿನಗೆ ಏನೇ ಛಲ ಇದ್ರೂ, ಪ್ರತಿಭೆ ಇದ್ರೂ, ಹಣ ಇಲ್ಲದೆ ಇದ್ದಾಗ ಆತ್ಮವಿಶ್ವಾಸ ಇರಲ್ಲ, ಇನ್ಸೆಕ್ಯೂರಿಟೀಸ್ ಇರುತ್ತೆ. ಅದು 44ನೇ ವರ್ಷಕ್ಕೆ ಆ ಛಲದಿಂದ ಬಂದು ಒಂದು ಲಂಕೇಶ್ ಪತ್ರಿಕೆ ಶುರು ಮಾಡಿ 20 ವರ್ಷ ಕರ್ನಾಟಕದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ, ಪತ್ರಿಕೋದ್ಯಮ ವ್ಯವಸ್ಥೆಯಲ್ಲಿ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಿ ರೂಲ್ಡ್ ಕರ್ನಾಟಕ. ನನ್ನ ಅಂತರಂಗದಿಂದ ಏನು ಬರುತ್ತೆ ಈ ಜೀವನದ ಒತ್ತಡದಿಂದಾಗಿ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಒಂದು ಒಳ್ಳೊಳ್ಳೆ ಪದ್ಯ ಬರೀಬೇಕು ಈಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಹಳ್ಳಿಯಿಂದ ಬಂದು ಒಂದು ಲೆಕ್ಚರರ್ ಪೋಸ್ಟನ್ನ ನಿರಾಕರಿಸಿ, ಯಾಕೆಂದರೆ ಲೆಕ್ಚರರ್ ಪೋಸ್ಟ್ ನನಗೆ ಕಡಿಮೆ ಅಂತ ಅಲ್ಲ, ಆದರೆ ಹೇಳಿದ್ದೇ ಪಾಠ ಹೇಳ್ತಾ ಇರ್ತಾರೆ, ವಿದ್ಯಾರ್ಥಿಗಳು ಬದಲಾಗ್ತಾ ಇರ್ತಾರೆ. ಆ ಥರ ಅವ್ರಿಗೆ ಬೋರ್ ಆಯಿತು. ಅದಾದ ನಂತರ ಅದಕ್ಕೆ ರಿಸೈನ್ ಮಾಡಿದ್ರು. ಅಲ್ಲಿನ ಫ್ರಸ್ಟ್ರೇಷನ್ನು, ಪಾಲಿಟಿಕ್ಸು, ಯಾಕಂದರೆ ಸಿನಿಮಾ ಮಾಡಿ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು, ಇಲ್ಲಿ ಪಾಠ ಹೇಳ್ತಾ ಇದ್ರು, ಅಲ್ಲಿ ಪಾಠ ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ ಅಂತ ಅಲ್ಲಿ ಪಾಲಿಟಿಕ್ಸ್ ಶುರು ಆಯಿತು. ಕೆಲಸ ಬಿಟ್ಟರು. ಪ್ರಾವಿಷನ್ ಸ್ಟೋರ್ಸಲ್ಲಿ ನಮ್ಮ ಮನೆ ಸಾಮಾನುಗಳು ತೊಗೊಳ್ತಾ ಇದ್ವಲ್ಲ,
ಅಕ್ಕಿ ಅದು ಇದು ಬೇಳೆ ಗೀಳೆ ಎಲ್ಲ ದಿನಸಿ ಅಂಗಡಿಯಲ್ಲಿ 3 ತಿಂಗಳ ಒಂದು ಕ್ರೆಡಿಟ್ ತೀರಿಸಿರಲಿಲ್ಲ. ಮತ್ತು ಶೀಟಿನ ಮನೆ, ಬೇಸಿಗೆಗಾಲದಲ್ಲಿ ಆಚೆ ಮಲಗ್ತಾ ಇದ್ವಿ. ಈ ಥರ ಒಂದು ಪರಿಸ್ಥಿತಿ. ನಾನು ಸುಮ್ಮನೆ ಹೇಳ್ಕೊಳ್ತಾ ಇಲ್ಲ, ಆ ಥರ ಒಂದು ದಿನಗಳನ್ನ ಲಂಕೇಶ್ ನೋಡಿದವರು. ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಬಟ್ ಆ ಪರಿಸ್ಥಿತಿ ಯೋಚನೆ ಮಾಡಿದ್ರೆ, ಯಾಕೆ ಅಂದರೆ ಅದನ್ನೇ ನಮ್ಮನ್ನು ಇವತ್ತು ಸ್ಟ್ರಾಂಗ್ ಆಗಿ ಶಕ್ತಿ ಕೊಟ್ಟಿರೋದು, ನೀಡಿರೋದನ್ನೆಲ್ಲ. ಯಾಕೆ ಅಂದರೆ ಅವತ್ತು ದುಡ್ಡಿಲ್ಲದೆ ಇರೋ ಲಂಕೇಶು 44ನೇ ವರ್ಷಕ್ಕೆ ಒಂದು ಪತ್ರಿಕೆಗೆ ಬರೆದಿದ್ದ ಅಂಕಣ ರಿಜೆಕ್ಟ್ ಆಯಿತು. ಬಮ್ ವರ್ಸಸ್ ಗುಮ್ ಅಂತ ಬರೀತಾರೆ. ಅದನ್ನು ಇಲ್ಲ ಇವೆಲ್ಲ ಹಾಕೋಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಅವ್ರು ಬರ್ತಾ ಇದ್ದಿದ್ದು 75 ರೂಪಾಯಿ ನಿಂತೋಗುತ್ತೆ. ಅದು ಅಂಕಣ ಪ್ರಕಟಣೆ 75 ರೂಪಾಯಿ ರಾಯಲ್ಟಿ. ಅದೇ ಜೀವನ ನಮಗೆ. 75 ರೂಪಾಯಿ ಕೊಟ್ಟರೆ ನಮ್ಮ ಜೀವನ. ಸೊ ಕೆಲಸನೂ ಇಲ್ಲ, ಕೆಲಸ ಇಲ್ಲ, ಲೆಕ್ಚರರ್ ಪೋಸ್ಟ್ ಇಲ್ಲ, ನಮ್ಮಮ್ಮ ಹೌಸ್ ವೈಫು, ಮನೆ ಬಾಡಿಗೆ ಕಟ್ಟಿಲ್ಲ, 3 ತಿಂಗಳು ಇದರಲ್ಲಿ ಪ್ರಾವಿಷನ್ ಸ್ಟೋರ್ಸ್ ಬಿಲ್ ಕಟ್ಟಿಲ್ಲ, ಸಿಗರೇಟಿಗೆ ದುಡ್ಡಿಲ್ಲ, ಚಾಕ್ಲೇಟಿಗೆ ದುಡ್ಡಿಲ್ಲ, ಶೀಟಿನ ಮನೆ ಬಾಡಿಗೆ ಕಟ್ಟಿಲ್ಲ, ನ್ಯಾಷನಲ್ ಅವಾರ್ಡ್ ಸ್ವರ್ಣಕಮಲ ಪ್ರಶಸ್ತಿ ವಿಜೇತ. ಆಗ ಯಾವಾಗ ಆ ಆರ್ಟಿಕಲ್ ರಿಜೆಕ್ಟ್ ಆಯಿತು, ಏಜೆಂಟ್ಸ್ಗಳ ಹತ್ರ, ಪತ್ರಿಕೆ ಏಜೆಂಟ್ಸ್ಗಳ ಹತ್ರ ದುಡ್ಡಿಸ್ಕೊಂಡು ಪತ್ರಿಕೆ ಶುರು ಮಾಡಿದ್ದು, ಅಡ್ವಾನ್ಸ್ ಅಮೌಂಟ್ ಅಂತ. ಆವಾಗ ಲಂಕೇಶು ಒಂದು ರಾಷ್ಟ್ರ ಪ್ರಶಸ್ತಿ ವಿಜೇತ, ಮೇಸ್ಟ್ರು ಅಂತ ಅಂದ್ಬಿಟ್ಟು ಏಜೆಂಟ್ಸ್ ಅವರು ಅದೇನು ಧೈರ್ಯ ಬಂತು, ಅವರೆಲ್ಲ ಅಡ್ವಾನ್ಸ್ ಕೊಟ್ಟರು. ಇವತ್ತಿನ ಪರಿಸ್ಥಿತಿ ಆ ಥರ ಇಲ್ಲ. ಅಡ್ವಾನ್ಸ್ ಕೊಟ್ಟು ಪತ್ರಿಕೆ ಶುರು ಮಾಡಿ ಮೊದಲನೇ ಪತ್ರಿಕೆ ಮೊದಲನೇ ಸಂಚಿಕೆ 5,000 ಪ್ರತಿ 6 ತಿಂಗಳಿಗೆ 50,000, 1 ವರ್ಷಕ್ಕೆ 4.5 ಲಕ್ಷ ಕಾಪಿ ಸೇಲ್ ಆಗ್ತಾ ಇತ್ತು. 83ರಲ್ಲಿ 1983ಕ್ಕೆ ಸರ್ಕಾರ ಬೀಳಿಸ್ತು. 4.5 lakh ಕಾಪಿ ಸರ್ಕ್ಯುಲೇಷನ್ ವಿತೌಟ್ ಅಡ್ವರ್ಟೈಸ್ಮೆಂಟ್ಸ್. ಆದರೂ ಕೂಡ ನಮ್ಮಪ್ಪ ಏನೂ ಆಸ್ತಿ ಮಾಡಲಿಲ್ಲ. ಒಂದು ಸ್ವಂತ ಮನೆ ಕಟ್ಟಿಸಿದ್ದು 95ರಲ್ಲಿ. ಅದು ನಮ್ಮಮ್ಮ ಪಟ್ಟಿ ಹಿಡಿದು ಒಂದು ಸ್ವಂತ ಮನೆ ಇಲ್ಲ, ಈ ಶೀಟಿನ ಮನೇಲಿ ಇದ್ದೀವಿ ಅಂತ ಹೇಳಿ ಬನಶಂಕರಿ 3rd ಸ್ಟೇಜ್, ಊರು ಆಚೆ ಅವಾಗದು 95ರಲ್ಲಿ. ಅವಾಗೆಲ್ಲ ರೋಡು ಇರಲಿಲ್ಲ, ಟಾರ್ ರೋಡ್ ಇರಲಿಲ್ಲ. ಬನಶಂಕರಿ 3rd ಸ್ಟೇಜಲ್ಲಿ ನಮ್ಮದು ಒಂದೇ ಮನೆ, ಆ ರಿಂಗ್ ರೋಡು, ಇಡೀ ಕಾಡು. ರಿಂಗ್ ರೋಡ್ ಇರಲಿಲ್ಲ, ಕಂಪ್ಲೀಟ್ ಆಗಿರಲಿಲ್ಲ, ಮಣ್ಣಿನ ರೋಡ್. ಅದು ಹೊಸಕೆರಳ್ಳಿ, ನಿಮ್ಗೆ ಗೊತ್ತಿದೆ, ಅದು ಮಣ್ಣಿನ ರೋಡ್. ಅದು ಆ ಕಡೆ PS ಕಾಲೇಜ್ಗೂ ಕನೆಕ್ಟ್ ಆಗಿರಲಿಲ್ಲ. ಅದು ಅಲ್ಲೆಲ್ಲ ಕಾಡೋದು, ಒಂದು ಮಣ್ಣಿನ ರೋಡ್ ಹೋಗ್ತಾ ಇತ್ತು, ಕಾಡು. ಅಲ್ಲಿ ಒಂದು ಮನೆ, ಅಲ್ಲಿಂದ ಸೈಕಲಲ್ಲಿ ಬರ್ತಾ ಇದ್ದೆ ನಾನು ಸ್ಕೂಲ್ಗೆ, ಕಾಲೇಜ್ಗೆ. ಸೆಂಟ್ ಜೋಸೆಫ್ಸ್ ಕಾಲೇಜ್ ರೆಸಿಡೆನ್ಸಿ ರೋಡ್ಗೆ ಸೈಕಲಲ್ಲಿ ಬರ್ತಾ ಇದ್ದೆ ಅಲ್ಲಿಂದ, ಹೊಸಕೆರಳ್ಳಿಯಿಂದ. ಸೊ ಅವತ್ತಿಂದ ಇವತ್ತು ತನಕ ಬೆಳೆದಿರೋದು ಏನು ಅಂದರೆ, ನಮ್ಮಪ್ಪ ಹೇಳ್ಕೊಟ್ಟಿದ್ದು ಪಾಠ, ಒಂದು ಕೈಯಲ್ಲಿ ಪೆನ್ ಇರಬೇಕು, ಒಂದು ಕೈಯಲ್ಲಿ ಕ್ಯಾಲ್ಕುಲೇಟರ್ ಇರಬೇಕು ಅಂತ. ಅವ್ರ ಪತ್ರಿಕೆ ನಡೆಸಿದ್ದು ಅದೇ ರೀತಿಯಲ್ಲಿ. ಯಾಕೆ ಅಂದರೆ ಒಂದು ಜಾಹೀರಾತು ಇಲ್ಲದೆ ಇರೋ ಪತ್ರಿಕೆ ನಡೆಸೋದಿದೆಯಲ್ಲ, ಎಷ್ಟು ಕಷ್ಟ ಅಂದರೆ, ಅದು ಬರೀ ಓದುಗರ ಒಂದು ಪತ್ರಿಕೆ ದುಡ್ಡು ಕೊಡೋದರಲ್ಲಿ ನಡೆಸ್ಬೇಕು ಪತ್ರಿಕೆನ, ಜಾಹೀರಾತಿರಲ್ಲ. ಆಮೇಲೆ ಒಂದು 50 ಪೈಸಾ ಜಾಸ್ತಿ ಮಾಡಿದ್ರು ಪತ್ರಿಕೆ ತೊಗೊಳ್ಳಲ್ಲ ಯಾರು. ಯಾಕಂದರೆ 50 ಪೈಸೆನಲ್ಲಿ ಅವಾಗ ಟೀ ಬರ್ತಾಯಿತ್ತು, ಒಂದು ಟೀ ಒಂದು ಇಡ್ಲಿ ಬರ್ತಾಯಿತ್ತು. ಸೊ ಈ ರೀತಿಯಲ್ಲಿ ಅವರು ಕಷ್ಟ ದಿನಗಳು, ಅಫ್ಕೋರ್ಸ್ ಸಂತೋಷ ಕೊಟ್ಟಿದ್ದು ಅವ್ರ ಬರವಣಿಗೆ ಜನರಿಗೆ ತಲುಪ್ತಾ ಇತ್ತು, ಓದ್ತಾಯಿದ್ರು. ಒಂದು ಸಮಾಜವಾದಿ ಚಿಂತನೆ ಇಟ್ಕೊಂಡು ಅವ್ರು ಪತ್ರಿಕೆ ಮಾಡಿದ್ದು. ನಾನು ಇದರಿಂದ ದುಡ್ಡು ಮಾಡಬಾರ್ದು, ಜಾಹೀರಾತು ಇರಬಾರ್ದು, ನನ್ನ ಒಂದು ಪತ್ರಿಕೆ ಒಂದು ವಿರೋಧ ಪಕ್ಷವಾಗಿರಬೇಕು, ಒಂದು ಧ್ವನಿಯಾಗಿರಬೇಕು ಅಂತ ಮಾಡಿದ್ದು. ಸೊ ಅದಾದ ನಂತರ ನಾವು ಲಂಕೇಶ್ ಪತ್ರಿಕೆ ಆಯಿತು. ಒಂದು ಅದೇ 95 ಒಂದು ಸ್ವಂತ ಮನೆ ಮಾಡಿದ್ವಿ ಹೊರತು ಇನ್ನೇನೂ ಮಾಡಿಲ್ಲ. ನಾನು ಪತ್ರಿಕೆ ಮಾಡಿ ಮತ್ತು ಸಿನಿಮಾಗಳು ಮಾಡಿ ಮತ್ತು TV ಮಾಡಿ ಇವೆಲ್ಲ ಮಾಡಿ ಇವತ್ತು ಒಂದು ಸ್ವಂತ ಮನೆ ಇವತ್ತು ಶೂಟ್ ಮಾಡ್ತಾಯಿರ. ಇದ್ರ ಹಿಂದೆ ಸಾಕಷ್ಟು ಕಷ್ಟ ಇದೆ, ಸಾಕಷ್ಟು ನೋವುಗಳು ನೋಡಿದ್ದೀವಿ, ಸಾಕಷ್ಟು ಖುಷಿಯ ದಿನಗಳನ್ನು ನೋಡಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ನಮಗೇನು ಬೇಕು, ಒಂದು ಮನೆ, ಒಂದು ವಿದ್ಯಾಭ್ಯಾಸ ಮಕ್ಕಳಿಗೆ, ಒಂದು ಓಡಾಡೋಕ್ಕೊಂದು ಕಾರು, ಇವೆಲ್ಲ ಒಂದು ಸುಖವಾಗಿ ಸಂತೋಷವಾಗಿದ್ದೀವಿ. ಆದರೆ ನಾವೆಲ್ಲ ಏನೋ ಒಂದು ದೊಡ್ಡ ಬಿಲಿಯನರ್ಸು ಅಥವಾ ಮಿಲಿಯನರ್ಸು ಅಥವಾ ದೊಡ್ಡ ಪತ್ರಿಕೋದ್ಯಮಿ ಅಥವಾ ಮೀಡಿಯಾ ಟೈಕೂನ್ಸ್ ಆ ಥರ ಏನಿಲ್ಲ. ಯಾಕಂದರೆ ನಮ್ಮ ಸಮಾಜವಾದಿ ಚಿಂತನೆಯಲ್ಲೇ, ಆ ಚಿಂತನೆಯಿಂದನೇ ನಾವೆಲ್ಲ ಬೆಳೆದಿರೋದು. ನಮ್ಮ ತಂದೆಯವ್ರು ಬೆಳೆಸಿದ್ದು ನಮಗೇನು ಆಸೆಗಳು, ದೊಡ್ಡ ದೊಡ್ಡ ದುರಾಸೆಗಳು ಇರಲಿಲ್ಲ. ಸೊ ಈ ರೀತಿಯಲ್ಲಿ ನಾವು ನಮಗೇನು ಬೇಕು, ನಮ್ಮ ಮಕ್ಕಳಿಗೇನು ಬೇಕು, ವಿದ್ಯಾಭ್ಯಾಸ, ಅದೇ ಇನ್ವೆಸ್ಟ್ಮೆಂಟು. ಒಳ್ಳೆ ಸ್ಕೂಲಲ್ಲಿ, ಒಳ್ಳೆ ಶಾಲೆಗಳಲ್ಲಿ, ಒಳ್ಳೆ ಕಾಲೇಜಲ್ಲಿ ಓದಿಸಿದ್ದೀನಿ. ದಟ್ ಈಸ್ ದೇರ್ ಇನ್ವೆಸ್ಟ್ಮೆಂಟ್. ಅವ್ರು ಬೆಳಿಬೇಕು ಅಲ್ಲಿಂದ. ಖಂಡಿತ ನಮ್ಮ ತಂದೆನೂ ಅದೇ ನಮ್ಗೆ ಹೇಳ್ಕೊಟ್ಟಿದ್ದು. ನಮಗೇನು ಆಸ್ತಿ ಆಗಲಿ, ಅಂತಸ್ತಾಗಲಿ, ಬೆಂಗಳೂರು ಒಂದು 5-6 ಸೈಟ್ ಆಗಲಿ ಅವೆಲ್ಲ ಮಾಡಲಿಲ್ಲ. ಅವರು ದುಡ್ಡು ಏನು ಬಂತು 4.5 ಲಕ್ಷ ಕಾಪೀಸಲ್ಲಿ ಅವರೆಲ್ಲ ಪತ್ರಕರ್ತರ ಮಧ್ಯೆ ಹಂಚ್ಕೊಂಡ್ರು. ಮತ್ತು ಪ್ರಗತಿ ರಂಗ ಅಂತ ಒಂದು ರಾಜಕೀಯ ಪಕ್ಷದ ಮಾಡಿದ್ರು. ಒಂದು ರಾಜಕೀಯ ಪಕ್ಷದಲ್ಲಿ ಅವ್ರದ್ದೇ ಸ್ವಂತ ದುಡ್ಡು ಖರ್ಚು ಮಾಡಿದ್ರು, ಯಾರದ್ದೇ ದುಡ್ಡು ತಗೊಳ್ಳಿಲ್ಲ. ಅವತ್ತು ಇವತ್ತಿನ 2-3 ಲಕ್ಷ ಕಿಲೋಮೀಟ್ರ್ ಒಂದು ಮಾರುತಿ ಕಾರಲ್ಲಿ ಓಡಾಡ್ತಾರೆ. ಅವರು ಒಂದು ಮಾರುತಿ ಕಾರ್ ಇಟ್ಕೊಂಡು 2.5 ಲಕ್ಷ 3 ಲಕ್ಷ ಕಿಲೋಮೀಟ್ರ್ ಕರ್ನಾಟಕದಲ್ಲಿ ಹಳ್ಳಿಗೂ ಹೋಗಿ ಅವರ ಚಿಂತೆಗಳನ್ನೆಲ್ಲ ಹೇಳ್ಕೊಂಡು, ಅದಾದ ನಂತರ ಒಂದು ರಾಜಕೀಯ ವ್ಯವಸ್ಥೆಯನ್ನು ನೋಡಿ ಅದ್ರ ಬಗ್ಗೆ ಅಸೂಯೆ ಪಟ್ಟು ಅದರಿಂದ ಆಚೆ ಬಂದು ಮತ್ತೆ ಪತ್ರಿಕೋದ್ಯಮನ ಮುಂದುವರಿಸ್ತಾರೆ. ಅಷ್ಟೊತ್ತಿಗೆ ಅವ್ರ ಆರೋಗ್ಯ ಕೆಡುತ್ತೆ. ಯಾಕಂದರೆ 3 ಲಕ್ಷ ಕಿಲೋಮೀಟರ್ಸ್ ಕಾರಲ್ಲಿ ಓಡಾಡಿಕೊಂಡು ರಾತ್ರಿ ಬೆಳಿಗ್ಗೆ ಊಟ ಸರಿಗೆ ತಿಂದೇನೆ, ಮತ್ತು ಅಫ್ಕೋರ್ಸ್ ಅವರು ಸಿಗರೇಟ್ ಸೇರ್ತಾಯಿದ್ರು, ಅದ್ರ ಬಗ್ಗೆ ಹೇಳುವಲ್ಲೇ ಆರೋಗ್ಯ ಕೆಡ್ತು.
ಆರೋಗ್ಯ ಕೆಟ್ಟಾದ ನಂತರ ನಾನು ಪತ್ರಿಕೆಗೆ ಬಂದೆ, ಪತ್ರಿಕೆ ನಡೆಸೋಕ್ಕೆ ಶುರು ಮಾಡಿದ್ವಿ. ಆದರೆ ಲಂಕೇಶ್ ಇಲ್ಲದೆ ಲಂಕೇಶ್ ಪತ್ರಿಕೆ ನಡೆಸೋಕ್ಕೆ ತುಂಬ ಕಷ್ಟ ಇತ್ತು. ಆದರೂ ನಡೆಸ್ತಾ ಇದ್ದೀವಿ. ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ 100 ಕೋಟಿ ಜನ ವಿಸಿಟರ್ಸ್ ಇದ್ದಾರೆ, 100 ಕೋಟಿ ವ್ಯೂಸ್ ಆಯಿತು ಮೊನ್ನೆ ಎಲೆಕ್ಷನ್ಸಲ್ಲಿ. ಸೊ ಅದೆಲ್ಲ ಏನು ಅಂತಂದರೆ ಒಂದು ನಮ್ಮ ಚಿಂತನೆ, ನಮ್ಮ ಧ್ವನಿ ತಲುಪಬೇಕು ಅಂತ ಅಷ್ಟೇ ಹೊರತು ಇದು ದುಡ್ಡು ಮಾಡಬೇಕು ಅಥವಾ ಒಂದು ಮೀಡಿಯಾ ಟೈಕೂನ್ಸ್ ಆಗಬೇಕು ಅಥವಾ ಯಾವುದೇ ಒಂದು ರೀತಿಯಲ್ಲಿ 100 ಕೋಟಿ ಮಾಡಬೇಕು ಅಂತ ಮಾಡಿಲ್ಲ. ಸಿನಿಮಾ ಮಾಡಿದಾಗಲೂ ಅಷ್ಟೇ ನಿರ್ದೇಶನ ಮಾಡಿದ್ದೀನಿ, ನನ್ನ ಒಂದು ಸಂಭಾವನೆ ಇಸ್ಕೊಂಡಿದ್ದೀನಿ. ಮತ್ತು ಟಿ ವಿ ಮಾಡಿದಾಗಲೂ ಅಷ್ಟೇ ನಾನು ಸಂಭಾವನೆ ಇಸ್ಕೊಂಡು ಟಿ ವಿನಲ್ಲಿ 620 ಎಪಿಸೋಡ್ಸ್ ಮಾಡಿದ್ದೀವಿ. ಖುಷಿ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ, ನೋ ರಿಗ್ರೆಟ್ಸ್. ಹಿಂದೆ ತಿರುಗಿ ನೋಡಿದ್ರೆ ಸಂತೋಷವಾದ ಜೀವನ, ಸುಖವಾದ ಜೀವನ ಮತ್ತು ನಮ್ಮ ಸೆಲ್ಫ್ ಸಫಿಷಿಯೆಂಟ್. ನಮ್ಮ ಮಕ್ಕಳಿಗೆ ಏನೇನು ಮಾಡಬೇಕು ಮಾಡಿಲ್ಲ ಅಂತಿಲ್ಲ, ಮಾಡಿದ್ದೀವಿ. ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ, ಒಳ್ಳೊಳ್ಳೆ ಶಾಲೆಗಳು ಓದಿಸಿದ್ದೀವಿ. ಇಲ್ಲಿ ಓದ್ಸೋಕ್ಕಾಗಲಿಲ್ಲಲ್ಲಪ್ಪ ಅಂತಲ್ಲ, ಅದೆಲ್ಲ ಮಾಡಿದ್ದೀವಿ. ಅದು ಖುಷಿ ಕೊಟ್ಟಿದೆ. ಬಟ್ ಕೆಲವರು ಹೇಳ್ತಾರೆ ಎಲ್ಲೋ ಜರ್ನಲಿಸಮ್, ಪೀಠ ಪತ್ರಿಕೆಗಳು, ಈ ಹೆದರಿಕೆಯ ಅಥವಾ ಬೆದರಿಸುವಂಥ ತಂತ್ರಗಳು ಇಂಥವು ಯಾವ ಮಾಡಿಲ್ಲ ಲಂಕೇಶ್. ಆ ಥರ ಒಂದು ಉದಾಹರಣೆ ಕೊಡಿ ಲಂಕೇಶ್ ಅವರು, ಅಥವಾ ನಾನಾಗಲಿ ಕಾಂಪ್ರಮೈಸ್ ಮಾಡೋಂಥ ಒಂದು ಉದಾಹರಣೆ ಕೊಡಿ. ನನ್ನ 30 ವರ್ಷದ ಪತ್ರಿಕೋದ್ಯಮದಲ್ಲಿ ಮತ್ತು ಲಂಕೇಶ್ ಅವರ 20 ವರ್ಷದ ಪತ್ರಿಕೋದ್ಯಮದಲ್ಲಿ ಆ ಥರದ್ದು ಒಂದು ಇನ್ಸಿಡೆಂಟ್ 50 ವರ್ಷದಲ್ಲಿ. ಇವತ್ತು ನೀವೆಲ್ಲ ಕೇಳ್ತೀರಾ, ಬೇರೆ ಬೇರೆ ವಿಷಯಗಳು ಕೇಳ್ತೀರಾ. ಆ ಥರ ಒಂದು ಇನ್ಸಿಡೆಂಟ್ ನೀವೇನ ಹೇಳಿ. ಸಮ್ ಬ್ಲ್ಯಾಕ್ ಮೇಲ್, ಒಂದು ಇನ್ಸಿಡೆಂಟ್ ಆ ಥರದ್ದು ಹೇಳಿ ನೋಡೋಣ. ಒಂದು ಇನ್ಸಿಡೆಂಟ್ ಆ ಥರದ್ದು ಹೇಳಿ. 50 ವರ್ಷದ ಪತ್ರಿಕೋದ್ಯಮದಲ್ಲಿ ನಮ್ಮದು. ಮದುವೆ ನಿಮಗೆ ಗೊತ್ತು, ಒಂದು ಪತ್ರಿಕೆ ನಡೆಸೋದು ಎಷ್ಟು ಕಷ್ಟ ಇದೆ, ಒಂದು ಯೂಟ್ಯೂಬ್ ಚಾನಲ್ ನಡೆಸೋದು ಎಷ್ಟು ಕಷ್ಟ ಇದೆ, ಎಷ್ಟು ಅಸೂಯೆಗಳಿರುತ್ತೆ, ಎಷ್ಟು ಜಲಸಿ ಇರುತ್ತೆ, ಎಷ್ಟು ಜನ ನಿಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ ಅನ್ನೋದು ಗೊತ್ತಿರುತ್ತೆ. ಆದರೆ ಒಂದು ಇನ್ಸಿಡೆಂಟ್ ಆ ಥರದ್ದು ಯಾರನ್ನೂ ನೋಡ್ದಂಗೆ ನಮ್ಮ ಫಾದರು ಅವರ ಕ್ಲೋಸ್ ಫ್ರೆಂಡ್ಸ್ ಮೇಲೇ ಸಬ್ಜೆಕ್ಟ್ ಬಂದಾಗ ಎಡಿಟೋರಿಯಲ್ ಮೀಟಿಂಗಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ, ಇಲ್ಲ ಈ ಥರ ನಾವು ಯಾವುದೂ ಇಶ್ಯೂ ತೆಗೆದಾಕಂಗಿಲ್ಲ, ನಿಮಗೇನು ಅನಿಸುತ್ತೆ ಅದು ಮಾಡಿ ಅಂತ ಹೇಳಿದ್ದಾರೆ. ಅವ್ನು ನನ್ನ ಸ್ನೇಹಿತ ಬಯಾಸ್ಡ್ ಇಲ್ಲ, ಸ್ನೇಹಿತ ಅಂತ ಅಂದ್ಬಿಟ್ಟು ತೇಜಸ್ವಿ ಅವರು ಕುವೆಂಪು ಅವರ ಹಸ್ತಪ್ರತಿ ಅಂತ ಅಂದ್ಬಿಟ್ಟು ರಿಲೀಸ್ ಮಾಡಿದ್ರು. ಅದನ್ನು ಓಪನ್ ಆಗಿ ಅದನ್ನು ಕ್ರಿಟಿಸೈಸ್ ಮಾಡಬಾರ್ದಾಗಲೇ ತೇಜಸ್ವಿ ಮತ್ತು ಲಂಕೇಶ್ ಅವ್ರಿಗೆ ಗಲಾಟೆ ಆಗಿದ್ದು. ಅನಂತಮೂರ್ತಿ ಅವರು ಅಲ್ಲೊಂದು ಸೈಟ್ ತೊಗೊಂಡಾಗ ಡಾಲರ್ಸ್ ಕಾಲೋನಿಯಲ್ಲಿ ಅದು ಬರೆದ್ರು, ಅದರಿಂದನೇ ಅವ್ರಿಗೆ ಅನಂತಮೂರ್ತಿಗೂ ಮತ್ತು ಲಂಕೇಶ್ಗೂ ಗಲಾಟೆ ಆಗಿದ್ದು. ಸೊ ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವರು ಹಿಂದೆ ಮುಂದೆ ನೋಡ್ದಂಗೆ ಕಾಂಪ್ರಮೈಸ್ ಇಲ್ಲದೆ, ಇಲ್ಲ ಅಂದಿದ್ರೆ ಅದೇನಾರ ಮಾಡಿಲ್ಲ ಅಂದಿದ್ರೆ ಅವಾಗ ಲಂಕೇಶ್ ಅವ್ರ ಮೇಲೆ ಬೆರಳು ತೋರಿಸಿರೋರು. ಸೊ ಈ ರೀತಿಯಲ್ಲಿ ಲಂಕೇಶ್ ಅವರು ಯಾವ್ದಾರ ಒಂದು ಇನ್ಸಿಡೆಂಟ್ ಹೇಳ್ರಿ ಲಂಕೇಶ್ ಅವ್ರ ಬಗ್ಗೆ. ಆ ಥರ ದುರುಪಯೋಗ ಪಡಿಸ್ಕೊಂಡ್ರು ಅಥವಾ ಭ್ರಷ್ಟಾಚಾರದ ಯಾವುದೇ ಒಂದು ಅಪಾದನೆಗಳಿರ್ಬೋದು, ಭ್ರಷ್ಟಾಚಾರದ ಅಪಾದನೆ ನಾನು ಹೇಳ್ತಾ ಇರೋದು ಆ ಥರದ್ದು, ಇಲ್ಲ ಯಾವುದೇ ಒಂದು ಪ್ರಿಜುಡಿಸಿಂದ ಇಟ್ಕೊಂಡು ಲೇಖನಗಳು ಅದನ್ನ ಹೇಳಿ. ಫ್ಯಾಕ್ಚುಯಲ್ ಮಿಸ್ಟೇಕ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ನಮ್ಮ ತಂದೆನೇ ಬೇಕಾದ್ರೆ ವಾಪಸ್ಸು ಅದನ್ನು ಒಂದು ಸ್ಪಷ್ಟೀಕರಣ ನೀಡಿರ್ಬೋದು. ಆದರೆ ಯಾವತ್ತೂ ಯಾವುದೇ ರೀತಿಯಲ್ಲೂ ಒಂದು ಕಾಂಪ್ರಮೈಸ್ ಆಗಿಲ್ಲದೆ ಇರೋಂಥ ಪತ್ರಕರ್ತ ಇವತ್ತಿದ್ರೆ ಅದು ಲಂಕೇಶ್. ಅದನ್ನ ಓಪನ್ ಆಗಿ ಹೇಳ್ತೀನಿ. ಬಟ್ ಮನ್ಸು ಮಾಡಿದರೆ ಅವ್ರು ಎಷ್ಟು ಬೇಕಾದ್ರೆ ಆಸ್ತಿ ಮಾಡ್ಬೋದಿತ್ತು, ಎಷ್ಟು ಬೇಕಾದ್ರೆ ಮಾಡ್ಬೋದಿತ್ತು. ಮಾಡಿದರೆ ಆಮೇಲೆ ಒಂದು ಹೇಳ್ತೀನಿ ಕೇಳಿ, ಬಸವನಗುಡಿಲಿ ನಾನೇ ನೋಡಿದ್ದೀನಿ ಬೆಳಿಬೇಕಾರೆ. ಶೀಟಿನ ಮನೆ ನಮ್ಮದು, ಶೀಟಿನ ಆಫೀಸ್ ಮನೆ ಅಂದ್ರೆ ಒಂದೇ, ಇಲ್ಲಿ ಗೋವಿಂದಪ್ಪ ರೋಡಲ್ಲಿ. ಇವಾಗ ಅದು ಶೀಟಿನ ಮನೆ ಬಿದ್ದೋಯ್ತು, ಅದನ್ನು ಹೊಡೆದಾಕೇ ಬಿಟ್ರು. ಆ ಥರ ಬೀಳೋ ಥರ ಇತ್ತದು. ಆವಾಗ 4.5 ಲಕ್ಷ ಕಾಪೀಸ್ ಹೋಗೋದು. ₹1 ಒಂದು ಪತ್ರಿಕೆಗೆ 75 ಪೈಸಾ ಇತ್ತು. ಆಮೇಲೆ 25 ಪೈಸಾ ಜಾಸ್ತಿ ಮಾಡಿದ್ರು, ಯಾಕಂದ್ರೆ ಪ್ರಿಂಟಿಂಗ್ ಕಾಸ್ಟು ಅದು ಇದು ನ್ಯೂಸ್ ಪ್ರಿಂಟು ಅವೆಲ್ಲ ಜಾಸ್ತಿ ಆಗಿರೋದು. ಆ ಸಮಯದಲ್ಲಿ ಹಲವಾರು ಬಸವನಗುಡಿಯ ಬ್ರಾಹ್ಮಣರ ಕುಟುಂಬದವರು ಇವತ್ತು ನೆನೆಸ್ಕೊತಾರೆ. ಯಾಕೆ ಅಂದರೆ ತಂದೆ ತಾಯಿಯವರು ಬರೋರು, ಪಾಪ ವಯಸ್ಸಾಗಿರೋರು ಬಂದು, ಸರ್ ನಮ್ಮ ಮಕ್ಕಳೆಲ್ಲ ಅಮೆರಿಕಾಗೆ ಹೋಗ್ಬಿಟ್ಟಿದ್ದಾರೆ, ನಾವು ಇಷ್ಟು ದೊಡ್ಡ ಮನೆಯಲ್ಲಿ ಇರೋಕ್ಕಾಗ್ತಾಯಿಲ್ಲ, ನೀವು ಅಟ್ಲೀಸ್ಟ್ ತೊಗೊಳ್ಳಿ, ನಮ್ಮ ಯಾವ್ದಾರು ಒಂದು ಚಿಕ್ಕ ಮನೆ ತೊಗೊಂಡು ಹೋಗ್ತೀವಿ, ನಮ್ಗೆ ಇರೋಕ್ಕಾಗ್ತಾಯಿಲ್ಲ, ಇಲ್ಲಿ ಮಕ್ಕಳೆಲ್ಲ ಬರೋಲ್ಲ ವಾಪಸ್ಸು ಅಂತಂದರು. ಅವ್ರು ಬುದ್ಧಿವಾದ ಹೇಳಿ ಕಳಿಸೋರು, ರೀ ಮಾರಬೇಡ್ರಿ ಮನೆ, ನಿಮ್ಮ ತಂದೆದು ನಿಮ್ಮ ತಾತಂದು ಎಲ್ಲ ಮಾರಬೇಡಿ, ಸುಮ್ಮನೆ ಹೋಗಿದ್ದು ಬೈದು ಕಳಿಸೋರು. 100/50 100/80 ಬಸವನಗುಡಿ ಸೈಟ್ಸ್ಗಳೆಲ್ಲ ಅವಾಗ. ಇವತ್ತು ಸಾರಿ ಟು ಸೇ ಅವರೆಲ್ಲ ಪಾಪ ಬಸವನಗುಡಿಯಿಂದ ಆಚೆ ಹೊರಟೋಗಿದ್ದಾರೆ. ನಾರ್ತ್ ಇಂಡಿಯನ್ಸ್ ಬಂದಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಬಸವನಗುಡಿಯಲ್ಲಿ. 100/100 ಫ್ಲ್ಯಾಟ್ಸ್ ಆಗೋಗಿದ್ದಾವೆ. ಕರೆಕ್ಟ್, ಅಪಾರ್ಟ್ಮೆಂಟ್ಸ್ ಆಗ್ಬಿಟ್ಟಿದ್ದಾವೆ ಬಸವನಗುಡಿಯಲ್ಲಿ. ಬಸವನಗುಡಿ ಎಂಥ ಏರಿಯಾ, ಕರ್ನಾಟಕದ ಕನ್ನಡಿಗರ ನಿಜವಾದ ಒಂದು ಸ್ವಂತಿಕೆ ಇರೋಂಥ ಒಂದು ಸಾಂಸ್ಕಾರಿಕ ಒಂದು ಸಂಸ್ಕಾರ ಇರೋಂಥ ಒಂದು ಏರಿಯಾ ಅದು. ಇಡೀ ಕನ್ನಡಿಗರ ಒಂದು ಕರ್ನಾಟಕದ ಸಂಸ್ಕಾರ ಅಂದರೆ ಬಸವನಗುಡಿನಲ್ಲಿ ಹುಟ್ಟಬೇಕದು. ಆ ಥರ ಒಂದು ಏರಿಯಾ ಇವತ್ತು 100/100 ಸೈಟ್ಸ್ಗಳೆಲ್ಲ ಬಂದು ಕೇಳೋರು. ಅವನಪ್ಪ ಬೈದು ಕಳಿಸಿ ಬುದ್ಧಿವಾದ ಹೇಳಿ ಕಳಿಸೋರು. ಇವತ್ತು ನೋಡಿದ್ರೆ ಅದೆಲ್ಲ ಇವತ್ತು ನಾರ್ತ್ ಇಂಡಿಯನ್ಸ್ ಬಂದು ಫ್ಲ್ಯಾಟ್ಗಳೆಲ್ಲ ಕಟ್ಬಿಟ್ಟು ಪಾಪ ಅವರೆಲ್ಲ ಆಚೆ ಹೊಟ್ಟೋಗಿದ್ದಾರೆ. ಅದಕ್ಕೆ ಹೇಳೋದು, ಇವತ್ತು ಲಂಕೇಶ್ ಇರಬೇಕು ಬರೀ ಒಂದು ಒಂದು ರಾಜಕೀಯಕ್ಕಲ್ಲ, ಒಂದು ಸಿನಿಮಾಗಲ್ಲ, ಒಂದು ಸಾಮಾಜಿಕ ಇವತ್ತಿನ ವ್ಯವಸ್ಥೆಯಲ್ಲೂ ಒಬ್ಬ ಲಂಕೇಶ್ ನಾವು ನೋಡಬೇಕಾಗಿದೆ. ಇದು ಲಂಕೇಶ್ ಪತ್ರಿಕೆ ವೀಕ್ಲಿ. ಸೊ ವಾರಕ್ಕೆ 4.5 ಲಕ್ಷ ಬರುತ್ತೆ ಕೈಗೆ ಅವ್ರಿಗೆ. 4.5 ಲಕ್ಷ, ಅದರಲ್ಲಿ ಪ್ರಿಂಟಿಂಗ್ ಎಲ್ಲನೇ ಒಂದು 3 ಲಕ್ಷ 3.5 ಲಕ್ಷ ಆಗೋದು. ಸ್ಯಾಲ್ರಿ ಗೀಲ್ರಿ ಅದು ಇದು ಏಜೆಂಟ್ಸು
ಒಂದು ದಿನಪತ್ರಿಕೆ ಜಾಹೀರಾತು ಇಲ್ಲದೆ ಅಥವಾ ವೀಕ್ಲಿ ಪತ್ರಿಕೆ ಮಾಡೋಕ್ಕಾಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾವುದೇ ಎಕನಾಮಿಕ್ಸ್ ನೀವು ತೊಗೊಂಡ್ರು ಇಟ್ಸ್ ಅ ಫೇಲ್ಡ್ ಮಾಡೆಲ್. ಬಟ್ 4.25 ಲಕ್ಷ ಕಾಪೀಸ್ ಫಸ್ಟ್ ಆಫ್ ಆಲ್ ಸೇಲ್ ಆಗಲ್ಲ. 4.25 ಲಕ್ಷ ಕಾಪೀಸ್ ಸೇಲ್ ಆದರೆ ನಿಮ್ಗೆ ಒಂದು ಸ್ವಲ್ಪ ದುಡ್ಡು ಬರುತ್ತೆ, ದುಡ್ಡು ಬಂದೇ ಬರುತ್ತೆ, ದುಡ್ಡು ಬರಲ್ಲ ಅಂತ ಹೇಳ್ತಿಲ್ಲ. ಒಂದು ಅನುಕೂಲವಾದ ವ್ಯವಸ್ಥೆ, ಒಂದು ಮನೆ ಕಟ್ಬೋದು, ಬನಶಂಕರಿ ಥರ್ಡ್ ಸ್ಟೇಜಲ್ಲಿ ಒಂದು ಮನೆ ಕಟ್ಬೋದು. ಆದರೆ ಆ ಪತ್ರಿಕೆಯ ನೀವು ಬಿಸ್ನೆಸ್ ಮಾಡಲ್ ನೋಡಿದ್ರೆ ನೀವು ಜಾಹೀರಾತು ಇಲ್ಲದೆ ನಡೆಸೋಕ್ಕಾಗಲ್ಲ. ಯಾಕಂದರೆ ನ್ಯೂಸ್ ಪ್ರಿಂಟಿನ ಬೆಲೆ, ಪ್ರಿಂಟಿಂಗ್ ಬೆಲೆ ಮತ್ತು ಪತ್ರಕರ್ತರ ಇದು ಸಂಬಳ ಮತ್ತು ಏಜೆನ್ಸಿ ಕಮಿಷನ್ 30% ಕಮಿಷನ್. ಅದರಲ್ಲಿ ನೀವು ₹1 ಬಂದರೆ 30 ಪೈಸೆ ಕಮಿಷನ್ ಹೋಗುತ್ತೆ. ಸೊ ಈ ರೀತಿಯಲ್ಲಿ ಇಟ್ಸ್ ನಾಟ್ ಅ ಬಿಸ್ನೆಸ್ ಮಾಡಲ್ಲ. ನಮ್ಮಪ್ಪ ಅವರ ಬರವಣಿಗೆಯ ಶಕ್ತಿ ಮೇಲೆ ಅದು ನಡೀತಾ ಇತ್ತು. ಒಂದು 4.25 ಲಕ್ಷ ಕಾಪೀಸ್ ಹೋಗುತ್ತೆ, ಅದರಿಂದ ಒಂದು 50,000 ಕಾಪೀಸಿನ ಒಂದು ಬೆಲೆ ದುಡ್ಡು ಬರ್ಬೋದು. ಅದರಿಂದ ದುಡ್ಡು ಬಂದಿದ್ದು ಅವರು ಅನುಕೂಲವಾದ ಜೀವನ ನಮಗೆಲ್ಲ ಅದಾದ ನಂತರ ಕೊಡ್ತಾ ಹೋದರು. ಲಾಸ್ಟ್ ಅವರ 20 ಇಯರ್ಸು ಅನುಕೂಲವಾದ ಜೀವನ ಅವ್ರಿಗೆ. ಅದಕ್ಕೂ ಮುಂಚೆ 40 ವರ್ಷ 45 ವರ್ಷ ಸಂಕಟದ ಜೀವನ, ಹೋರಾಟದ ಜೀವನ, ನೋವಿನ ಜೀವನ, ಒಂಥರ ಬಡತನದ ಜೀವನ. ಹೇಗಿತ್ತು ಲಂಕೇಶ್ ಅವ್ರ ದಿನಚರಿ? ಅವರು ತುಂಬ ಸೂಕ್ಷ್ಮವಾದ ಮನುಷ್ಯ. ಅವರು ಬೆಳಗ್ಗೆ ಎದ್ದರೆ ವಾಕಿಂಗ್ ಮಾಡೋರು. ಬೆಳಿಗ್ಗೆ ವಾಕಿಂಗ್ ಮಾಡೋಕ್ಕೂ ಮುಂಚೆ 4:15 ಬರೆಯೋಕ್ಕೆ ಶುರು ಮಾಡೋರು. 4:15 6 ಗಂಟೆಗೆ ಬರೆಯೋಕ್ಕೆ ಶುರು ಮಾಡೋರು. ನಾನು ಅವ್ರ BP ಚೆಕ್ ಮಾಡ್ತಾಯಿದ್ದೆ. BP ಚೆಕ್ ಮಾಡಿ ಕರೆಕ್ಟಾಗಿದೆ ಅಂದರೆ ವಾಕಿಂಗ್ ಹೋಗೋರು. ವಾಕಿಂಗ್ ಹೋಗಿ ಬಂದು ಇಮಿಡಿಯೇಟಾಗಿ ಕಾಫಿ ಕುಡಿದು ರೆಡಿಯಾಗಿ ಆಫೀಸ್ 9 ಗಂಟೆಗೆ ಹೋದರೆ ರಾತ್ರಿ 9 ಗಂಟೆಗೆ ವಾಪಸ್ ಬರ್ತಾಯಿದ್ದೆ. ಯಾವ್ದು ಬಸವನಗುಡಿ ಆಫೀಸು, ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟಲ್ಲಿ ಒಂದು ಆಫೀಸ್ ಮಾಡಿದ್ವಿ. ಅಲ್ಲಿಗೆ ಹೋದರೆ ರಾತ್ರಿ 9 ಗಂಟೆ 9:15 ವಾಪಸ್ ಬರೋದು. ಮತ್ತು ಎಲ್ಲೂ ಹೋಗ್ತಾ ಇರಲಿಲ್ಲ ಅವರು. ಆಚೆ ಕಡೆ ಯಾವ್ದಾರ ಊಟಕ್ಕೆ ಹೋಗೋದಾಗಲಿ ಅಥವಾ ಹೊರಗಡೆ ಹೋಗೋದಾಗಲಿ ಎಲ್ಲೂ ಹೋಗ್ತಾ ಇರಲಿಲ್ಲ. ಯಾಕಂದರೆ ಆಚೆ ಕಡೆ ಹೋದಾಗ ಮುಜುಗರನ ಅನುಭವಿಸ್ಬೇಕಾಯ್ತು. ಯಾವುದೋ ಒಂದು ಬರವಣಿಗೆ ಮಾಡಿರ್ತಾರೆ, ಅದ್ರ ಬಗ್ಗೆ ಬಂದು ಚರ್ಚೆ ಮಾಡೋಕ್ಕೆ ಹೋಗ್ತಾರೆ. ಅದು ಅವರ ಒಂದು ಏನಂತಾರೆ ನೇರ ನುಡಿನಲ್ಲಿ ಮಾಡಿರ್ತಾರೆ. ಅದಕ್ಕೆ ಅವರೆಲ್ಲೂ ಆ ಥರ ಒಂದು ಮುಜುಗರನ ಎಲ್ಲೋ ಅನುಭವಿಸೋಕ್ಕೆ ಬೇಡ ಅಂತ ಅಂದ್ಬಿಟ್ಟೆ ಆಫೀಸಲ್ಲೇ ಅವರು ಪಿಕ್ಚರ್ ನೋಡೋದು, ಸಿನಿಮಾ ನೋಡೋದು ಮತ್ತು ಸ್ನೇಹಿತರನ್ನ ಭೇಟಿ ಮಾಡೋದು, ಹರಟೆ ಕೊಚ್ಚೋದು, ಓದೋದು. ಸಾಧ್ಯವಾದರೆ ಸಾಯಂಕಾಲ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಮತ್ತೆ ಲಾಲ್ಬಾಗ್ ಹೋಗೋದು, ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋದು. ನಾನೇ ಕರ್ಕೊಂಡು ಹೋಗ್ತಾಯಿದ್ದೆ. 90ರಿಂದ 2010 ವರ್ಷ ಇದೆ ಅವ್ರ ದಿನಚರಿ. ಅದಕ್ಕೂ ಮುಂಚೆ ಇಡೀ ಕರ್ನಾಟಕನ ಸುತ್ತಿದ್ರು, ಹೋರಾಟ ಮಾಡಿದ್ರು. ರೈತರ ಚಳುವಳಿ, ಗೋಕಾಕ್ ಚಳುವಳಿ ಮತ್ತು ನರಗುಂದ್ ನವಲ್ಗುಂದ್ ಗೋಲಿಬಾರ್ ಆದಾಗ ಅಲ್ಲೇ ಹೋಗಿ ಅಲ್ಲೇ ಕೂತ್ಕೊಂಡು ಹೋರಾಟ ಮಾಡಿದ್ರು. ಪತ್ರಕರ್ತನಾಗಿ ಬರೆಯೋದಲ್ಲ, ಅಲ್ಲಿ ಹೋಗಿ ಹೋರಾಟ ಮಾಡಿದ್ರು, ಬೀದಿಗಿಳಿದ್ರು. ರೈತರ ಚಳುವಳಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ಹೋರಾಟ ಮಾಡಿದ್ರು. ಕೊನೆಯ 10 ವರ್ಷ ಅವ್ರ ಆರೋಗ್ಯ ಅವ್ರಿಗೆ ಸಾಥ್ ನೀಡಲಿಲ್ಲ. ಅದಕ್ಕೂ ಮುಂಚೆ ಒಂದು 10 ವರ್ಷ ಪತ್ರಿಕೆ ಶುರು ಮಾಡಿದ 10 ವರ್ಷ ಪ್ರತಿಯೊಂದು ಹಳ್ಳಿಗೂ ಹೋಗಿದ್ದಾರೆ. ಕರ್ನಾಟಕದ ಪ್ರತಿಯೊಂದು ಹಳ್ಳಿಗೂ ತಲುಪಿದ್ದಾರೆ. ಅಲ್ಲಿನ ವ್ಯವಸ್ಥೆಗಳು ನೋಡಿದ್ದಾರೆ, ಅನುಭವಿಸಿದ್ದಾರೆ. ಅಲ್ಲಿ ಬಂದಾದ ನಂತರ ನಜೀರ್ ಸಾಬ್ಗೆ ನೀನು ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಬೇಕು ಅಂತ ಅವ್ರು ರಾಮಕೃಷ್ಣ ಹೆಗಡೆಗೆ ಹೇಳಿ ಅವ್ರು ಮಿನಿಸ್ಟರ್ ಮಾಡಿಸಿದ್ದೆ ನಮ್ಮಪ್ಪ. ನೀರ್ ಸಾಬ್ ಅಂತ ನಮ್ಮ ಪತ್ರಿಕೆನಲ್ಲೇ ನೀರ್ ಸಾಬ್ ಅಂತ ಹೆಸರು ಬಂದಿದ್ದವ್ರಿಗೆ. ಯಾಕೆ ಅಂದರೆ ನಮ್ಮ ಅಪ್ಪನೇ ಹೇಳಿ ಅವ್ರಿಗೆ ಪ್ರತಿಯೊಂದು ಹಳ್ಳಿಗೂ ಬೋರ್ವೆಲ್ ಕೊಡೋವ್ರಿಗೆ ಅಂತ ಹೇಳ್ಬಿಟ್ಟು ಬೋರ್ವೆಲ್ ನೀಡಿದ್ದೇ ನಮ್ಮಪ್ಪ ಲಂಕೇಶ್ ಅವರು. ನಜೀರ್ ಸಾಬನ್ನ ಪಂಚಾಯತ್ ರಾಜ್ ಮಿನಿಸ್ಟರ್ ಮಾಡಿದ ರಾಮಕೃಷ್ಣ ಹೆಗಡೆ ಹೇಳಿ ಪಂಚಾಯತ್ ರಾಜ್ ಮಿನಿಸ್ಟರ್ ಮಾಡಿದ್ದೆ ನಮ್ಮಪ್ಪ. ಅದಾದ ನಂತರ ಅವ್ರು ಮಿನಿಸ್ಟರ್ ಆದ ನಂತರ ಬೋರ್ವೆಲ್ಗಳು ಇರಬೇಕು, ಪ್ರತಿ ಹಳ್ಳಿಗಳಲ್ಲೂ ನೀರು ತಲುಪಂಗೆ ಮಾಡಬೇಕು ಅಂತ ಮಾಡಿದ್ರು. ಪ್ರತಿ ಊರಲ್ಲೂ ಹಳ್ಳಿಗಳಲ್ಲೂ ಬೋರ್ವೆಲ್ ಮಾಡೋದು. ಅದು ಸರ್ಕಾರಗಳು ಮಾತು ಕೇಳೋಷ್ಟು ಪ್ರಭಾವಶಾಲಿ ಇದ್ದರು. 83ರಲ್ಲಿ ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದೆ ಲಂಕೇಶ್ ಪತ್ರಿಕೆಯಿಂದ ರೀ. 83ರಲ್ಲಿ ಒಂದು ಸಂಯುಕ್ತ ರಂಗ ಅವ್ರು ಬಂದ್ರಲ್ಲ, ನಾನ್ ಕಾಂಗ್ರೆಸ್. ನೀವು ಅವಾಗ ಹುಡುಗರು ಅನ್ಸುತ್ತೆ. ಅಲ್ಲ, ನಾನು ಡೇಟ್ ಆಫ್ ಬರ್ತದೆ 83ಯಲ್ಲಿ ಫಸ್ಟ್ ಟೈಮ್ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಫಾರ್ಮ್ ಆಗಿದ್ದೆ ಲಂಕೇಶ್ ಪತ್ರಿಕೆಯಿಂದ. 4.25 ಲಕ್ಷ ಕಾಪೀಸು ಅಂದರೆ 4 ಮಿಲಿಯನ್ ರೀಡರ್ಸ್, ಅಟ್ಲೀಸ್ಟ್ ಮಿನಿಮಮ್ 4 ಮಿಲಿಯನ್ ರೀಡರ್ಸ್ಗೆ ಪ್ರಭಾವಿತರಾಗಿ ಅಲ್ಲಿ ಒಂದು ಸರ್ಕಾರವನ್ನು ಎಕ್ಸ್ಪೋಸ್ ಮಾಡಿ ಅಲ್ಲಿ ಹಲವಾರು ಥ್ರೆಟ್ನಿಂಗ್ ಕಾಲ್ಸ್ ಬಂದು ಒಂದು ವೇದಿಕೆಯಲ್ಲಿ ಲಂಕೇಶವನ್ನು ಹೊಡೆಯೋಕ್ಕೆ ಬಂದು ಗೂಂಡಾಗಿರಿಗಳು ಮಾಡಿ ಅದಾದ್ದನ್ನೆಲ್ಲ ಫೇಸ್ ಮಾಡಿ ಈ ಭ್ರಷ್ಟಾಚಾರವನ್ನು ಗುಂಡೂರಾವರ ಭ್ರಷ್ಟಾಚಾರ ಸರ್ಕಾರವನ್ನು ಎಕ್ಸ್ಪೋಸ್ ಮಾಡಿದೆ ಲಂಕೇಶ್. ಅದಾದ ನಂತರ ರಾಮಕೃಷ್ಣ ಹೆಗಡೆನ ತಂದು ಕ್ಯಾಬಿನೆಟ್ ಡಿಸ್ಕಸ್ ಆಗಿದೆ ಲಂಕೇಶ್ ಪತ್ರಿಕೆ ಕಚೇರಿಯಲ್ಲಿ. ಯಾರ್ಯಾರಿಗೆ ಏನೇನು ಪೋಸ್ಟ್ ಕೊಡಬೇಕು ಅಂತ MP ಪ್ರಕಾಶ್, ಆಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಕರ್ನಾಟಕ ಪ್ರಾಧಿಕಾರ ಅಧ್ಯಕ್ಷ ಅವಾಗ ಹೊಸದೊಂದು ರೂಪಿಸಿ ಸಿದ್ದರಾಮಯ್ಯ ಅವ್ರನ್ನ ಅಲ್ಲಿ ಅಧ್ಯಕ್ಷರು ಮಾಡಿದ್ರು. ರಾಮಕೃಷ್ಣ ಹೆಗಡೆಗೆ ಹೇಳ್ಬಿಟ್ಟು ಇಲ್ಲ ವಿಲ್ ಬಿ ಅ ಗ್ರೇಟ್ ಲೀಡರ್ ಅಂತೆಲ್ಲ ಹೇಳಿ ಅವರು ಮಾಡಿದ್ದೆ ಲಂಕೇಶ್. ಅದಾದ ನಂತರ ರಾಮಕೃಷ್ಣ ಹೆಗಡೆ ಮತ್ತೆ ಅವ್ರನ್ನ ಸಪೋರ್ಟ್ ಮಾಡಿ ಅಧಿಕಾರಕ್ಕೆ ಬಂದಾದ ನಂತರ ಒಂದು ವಿರೋಧ ಪಕ್ಷದ ಕುರ್ಚಿಯಲ್ಲಿ ಕೂತ್ಕೊಂಡು ರಾಮಕೃಷ್ಣ ಹೆಗಡೆ ಅವರ ಫೋನ್ ಟ್ಯಾಪಿಂಗ್ ಇಶ್ಯೂ, ರೇವಜಿತ್ ಪಾಟೀಲ್
ಇದು ಬಾಟ್ಲಿಂಗ್ ಹಗರಣ ಎಲ್ಲ ಎಕ್ಸ್ಪೋಸ್ ಮಾಡಿದೆ ಲಂಕೇಶ್ ಪತ್ರಿಕೆ. ರಿಸೈನ್ ಮಾಡಿದ್ರು. ಒಂದು ಲೇಖನದ ಒಂದು ಪ್ರಭಾವ ರಾಮಕೃಷ್ಣ ಹೆಗಡೆ ಪ್ರಾಂಪ್ಟ್ಲಿ ರಿಸೈನ್ಡ್. ಎಸ್, ಐ ಟೇಕ್ ಫುಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಫೋನ್ ಟ್ಯಾಪಿಂಗ್. ಲಂಕೇಶ್ ಪತ್ರಿಕೆಯಲ್ಲಿ ಬಂದಿದ್ದು ನಾನು ರೆಸ್ಪಾನ್ಸಿಬಿಲಿಟಿ ತಗೊಂತೀನಿ ಅಂದ್ಬಿಟ್ಟು ರಿಸೈನ್ ಮಾಡಿದ್ರು. ರೇವ್ಜಿತ್ ಬಾಟ್ಲಿಂಗ್ ಸ್ಕ್ಯಾಂಡಲ್, ಎಸ್ ದೀಸ್ ಆರ್ ದ ಸ್ಕ್ಯಾಂಡಲ್ಸ್, ಐಮ್ ರಿಸೈನಿಂಗ್ ಅಂತ ರಿಸೈನ್ ಮಾಡಿ ಫೇಸ್ ಮಾಡಿದ್ರು. ಸೊ ಈ ರೀತಿಯಲ್ಲಿ ಒಂದು ಪತ್ರಿಕೆ ನಡೆಸಬೇಕು ಅಂದರೆ ಲಂಕೇಶ್ ಈಸ್ ಅ ರೈಟ್ ಮಾಡೆಲ್ ಆಫ್ ಪಿ ಲಂಕೇಶ್ ಅವ್ರು ಮಾಡಿದ ಲಂಕೇಶ್ ಪತ್ರಿಕೆ. ಇವತ್ತೊಂದು ಲಂಕೇಶ್ ಮತ್ತೆ ನಾವು ಕಂಡುಕೊಳ್ಬೇಕಾಗಿದೆ. ಇವತ್ತು ಲಂಕೇಶ್ ಅವರು ಬಂದು ಮತ್ತೆ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕಾಗಿದೆ. ಆ ಥರ ಒಂದು ಪರಿಸ್ಥಿತಿ ಇವಾಗ ಉದ್ಭವ ಆಗಿದೆ. ಇವಾಗಿನ ಪರಿಸ್ಥಿತಿ ಗೊತ್ತಿಲ್ಲ ಯಾವ ಥರ ಅದು ಲಂಕೇಶ್ ಪ್ರಸ್ತುತ ಆಗ್ತಾರೆ ಅಂತ. ಪ್ರಸ್ತುತ ಆಗ್ತಾರೆ, ಆದರೆ ಈ ವ್ಯವಸ್ಥೆಯಲ್ಲಿ ಹುಟ್ಟುಬರೋದು ತುಂಬ ಕಷ್ಟ ಇದೆ ಅನ್ಸುತ್ತೆ ನನಗೆ. About the dignity of labor, about equality, about rationality, specifically. ಸೊ ನಿಮ್ಮ ಸೋದರಿ ಕೂಡ ಬಹಳ ಫೈರ್ ಬ್ರ್ಯಾಂಡ್ ಪತ್ರಕರ್ತೆ. ಕೋರ್ಸ್ ಗೌರಿ ಏನಾಯಿತು ಅಂದರೆ ಶಿ ವಾಸ್ ಅ ವೆರಿ ಗುಡ್ ಜರ್ನಲಿಸ್ಟ್. ಸಂಡೇ ಮ್ಯಾಗ್ಝಿನಲ್ಲಿ ಶಿವರಸನ್, ಇಲ್ಲಿ ರಾಜೀವ್ ಗಾಂಧಿ ಹತ್ಯೆ ಮಾಡಿದ ಶಿವರಸನ್ನು ಕೋನನ್ ಕುಂಟೆನಲ್ಲಿ ಬಚ್ಚಿಕೊಂಡಿದ್ದು ಎಕ್ಸ್ಪೋಸ್ ಮಾಡಿದ್ದೆ ಗೌರಿ. ಸಂಡೇ ಮ್ಯಾಗ್ಝಿನಲ್ಲೇ ಫಸ್ಟ್ ಬಂದಿದ್ದು. ಬಿಕಾಸ್ ಆಫ್ ಅವಾಗಿನ ಕೆಂಪಯ್ಯ ಎಲ್ಲ ನೋಡಿಬಿಟ್ಟು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದು ಅಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು ಎಕ್ಸ್ಪೋಸ್ ಮಾಡಿದ್ದು ಸಂಡೇ ಮ್ಯಾಗ್ಝಿನಲ್ಲೇ ಫಸ್ಟ್ ಬಂದಿದ್ದು. ಫಸ್ಟ್ ನ್ಯೂಸ್ ಬಂದಿದ್ದೆ ಸಂಡೇ ಮ್ಯಾಗ್ಝಿನಲ್ಲಿ ಗೌರಿ ಲಂಕೇಶ್ ಮೂಲಕ. ಶಿ ವಾಸ್ ಅ ವೆರಿ ಗುಡ್ ಜರ್ನಲಿಸ್ಟ್. ಶಿ ವಾಸ್ ಇಂಗ್ಲೀಷ್ ಜರ್ನಲಿಸ್ಟ್. ಅದಾದ ನಂತರ ಡೆಲ್ಲಿಗೆ ಹೋಗಿ ಅಲ್ಲಿ ETV ಕೆಲಸ ಮಾಡ್ತಾಯಿದ್ರು. ಬಂದು ವಾಪಸ್ಸು ಲಂಕೇಶ್ ತೀರೋದ್ಮೇಲೆ ಬಂದು ಇಲ್ಲಿ ಸಂಪಾದಕರು ಮಾಡಿದ್ವಿ ಅವ್ರನ್ನ ಲಂಕೇಶ್ ಪತ್ರಿಕೆಯಲ್ಲಿ. ಕನ್ನಡ ಜರ್ನಲಿಸಮನ್ನು ಇಲ್ಲಿನ ಒಂದು ವಾತಾವರಣ ತಿಳ್ಕೊಂಡ್ಲು, ಕನ್ನಡದಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ಲು, ಮತ್ತು ಕನ್ನಡದಲ್ಲಿ ಸಂಪಾದಕೀಯ ಬರೆಯೋಕ್ಕೆ ಶುರು ಮಾಡಿದ್ಲು. ಮತ್ತು ಅವಳು ಪತ್ರಕರ್ತೆಕ್ಕಿಂತ ಅವಳು ಹೆಸರು ಮಾಡಿದ್ದು ಆ್ಯಕ್ಟಿವಿಸಮಲ್ಲಿ. ಆ್ಯಕ್ಟಿವಿಸಮ್ ಕಡೆ ಜಾಸ್ತಿ ಒಲವು ತೋರಿಸಿ ಅಲ್ಲಿ ಹೋರಾಟಗಳನ್ನ ಶುರು ಮಾಡಿಕೊಂಡು ಅಫ್ಕೋರ್ಸ್ ಅವಳ ನಿಲುವುಗಳು, ಅವಳ ಸಿದ್ಧಾಂತಗಳ ಬಗ್ಗೆ ಕ್ವಶನ್ ಮಾಡಿದ್ರೆ ಮಾಡ್ಬೋದು ಜನರು. ಆದರೆ ಅವಳ ಒಂದು ಬದ್ಧತೆಯ ಬಗ್ಗೆ ಕ್ವಶನ್ ಮಾಡೋಕ್ಕಾಗಲ್ಲ. ಅವಳ ಸಿದ್ಧಾಂತಗಳ ಬಗ್ಗೆ ಅವಳು ಇದ್ದಿದ್ದು ಬದ್ಧತೆ ಇದೆಯಲ್ಲ, ಅದನ್ನು ಕ್ವಶನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದ್ರ ಬಗ್ಗೆ ಒಂದು ಪ್ರಾಮಾಣಿಕತೆ ಇತ್ತು ಅವಳು. ನಾನು ಏನು ನಂಬಿದ್ದೀನಿ ಅದನ್ನು ಮಾಡಿದ್ಲು, ಅದನ್ನು 100% ಮಾಡಿದ್ಲು ಅದನ್ನು. ಮತ್ತು ಅವಳ ಬಗ್ಗೆನೂ ಅಷ್ಟೇ ಒಂದು ಯಾವ್ದಾರ ಒಂದು ಬೆರಳು ತೋರಿಸಿ ಅವಳ ಬಗ್ಗೆ ಏನಾರ ಒಂದು ಯಾವುದೇ ರೀತಿಯಲ್ಲೂ ಶಿ ನೆವರ್ ಕಾಂಪ್ರಮೈಸ್ಡ್ ಆನ್ ಅವರ್ ಆ್ಯಕ್ಟಿವಿಸಮ್ ಆರ್ ಜರ್ನಲಿಸಮ್. ಅವಳ ಒಂದು ಸಿದ್ಧಾಂತದ ಬಗ್ಗೆ ಪ್ರಶ್ನೆ ಮಾಡಿ, ಅವಳ ಒಂದು ಸ್ಟ್ಯಾಂಡ್ ಬಗ್ಗೆ ಪ್ರಶ್ನೆ ಮಾಡಿ, ಅವಳ ಹೇಳಿಕೆನ ಪ್ರಶ್ನೆ ಮಾಡಿ, ಅದು ಇಟ್ ಈಸ್ ಓಪನ್ ಫಾರ್ ಡಿಬೇಟ್. ಆದರೆ ಅವಳ ಬದ್ಧತೆ ಬಗ್ಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ. ಮತ್ತು ಕೆಲವು ನಿಲುವುಗಳ ಬಗ್ಗೆ ನಾನೇ ಪ್ರಶ್ನೆ ಮಾಡಿದ್ದೀನಿ, ಅದು ಬೇರೆ. ಆದರೆ ಅವಳ ಬದ್ಧತೆ ಬಗ್ಗೆ ಪ್ರಶ್ನೆ ಮಾಡೋಕ್ಕಾಗೋದೇ ಇಲ್ಲ. ಹೆಮ್ಮೆಯಿಂದ ಹೇಳುತ್ತೀವಿ. ಒಟ್ಟಾರೆ ಇದು ಸುಮಾರು ಸವಿಸ್ತಾರವಾದ ಒಂದು 2 ಗಂಟೆಯ ಅವರ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟರು ಇಂದ್ರಜಿತ್ ಸರ್. ಮೆನಿ ಥ್ಯಾಂಕ್ಸ್ ನಿಮಗೆ. ನಾನು ಥ್ಯಾಂಕ್ಸ್ ಹೇಳ್ಬೇಕು ಬ್ರದರ್. ನಿಜವಾಗ್ಲೂ ಐ ಆಮ್ ಎ ಬಿಗ್ಗೆಸ್ಟ್ ಫ್ಯಾನ್. ಯಾಕಂದರೆ ಪ್ರಜಾವಾಣಿಯಲ್ಲಿ ನಿಮ್ಮ ಫುಲ್ ಲೇಖನ ನೋಡಿ, ಫ್ರಂಟ್ ಪೇಜ್ ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಯಿತು, ಒಂದು ಹೆಮ್ಮೆ ಪಟ್ಟೆ. ಯಾಕೆ ಅಂತಂದರೆ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು, ಒಂದು ಸಾಮಾನ್ಯದ ಒಂದು ಹಿನ್ನೆಲೆಯಿಂದ ಬಂದು, ಒಂದು ಯಶಸ್ಸನ್ನು ಗಳಿಸಿ, ಒಂದು ಪ್ರಜಾವಾಣಿಯ ಪ್ರಮುಖ ಒಂದು ಪತ್ರಿಕೆಯಲ್ಲಿ ಒಂದು ಫುಲ್ ಪೇಜ್ ಲೇಖನ ನಿಮ್ಮ ಬಗ್ಗೆ ಬರುತ್ತೆ. ಮತ್ತು ಒಂದು ಯೂಟ್ಯೂಬ್ನಲ್ಲಿ ಇವತ್ತಿನ ಒಂದು ಮಾಧ್ಯಮದ ಒಂದು ಇದರಲ್ಲಿ ಒಂದು ಸಾಧನೆ ಮಾಡಿದ್ದೀರಾ ಅಂದರೆ ಅದು ಗ್ರೇಟ್. ಅದು ಇನ್ನೂ ನಿಮ್ಮ ಸಾಧನೆಗಳು ಇನ್ನೂ ಮುಂದೆ ಹೊರಿತಾ ಇರಲಿ, ಇನ್ನೂ ಹೆಚ್ಚು ಯಶಸ್ಸನ್ನು ಗಳಿಸಿ. ಮತ್ತು ನಾವೆಲ್ಲ ಇದೀವಿ ನಿಮ್ಮ ಜೊತೆ, ಬೆಂಬಲ ನೀಡ್ತೀವಿ. ಯಾಕೆ ಅಂತಂದರೆ ನೀವು ನಿಮ್ಮ ಪ್ರಶ್ನೆಗಳ ಒಂದು ತುಂಬ ಪ್ರಾಮಾಣಿಕವಾಗಿರುತ್ತೆ, ತುಂಬ ಜೆನ್ಯೂನ್ ಆಗಿರುತ್ತೆ. ಆಮೇಲೆ ಎಲ್ಲೂ ಒಂದು ಕಡೆ ಒಂದು ಫಿಲ್ಟರ್ ಇಲ್ಲದೆ ಇವತ್ತು ಒಂದು ಇಡೀ ಒಂದು 3 ಗಂಟೆ ನಿಮ್ಮ ಜೊತೆ ಕಳೆದೀನಿ. ಅದು ನನಗೆ ಸಂತೋಷ ಕೊಟ್ಟಿದೆ. ಆಮೇಲೆ ಹಳೆಯದೆಲ್ಲ ನೆನಪಿಸಿದ್ರೆ ನನಗೆ, ಅದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಧನ್ಯವಾದ. ನಾನು ಭಾಳ ಮುಖ್ಯವಾಗಿ ಹೇಳಬೇಕು ಅಂದರೆ ನನ್ನದೊಂದು ಋಣ ಇದೆ, ಎಸ್ಪೆಷಲಿ ನನ್ನೊಂದು ಋಣ. ಅದು ಲಂಕೇಶ್ ಅವ್ರ ಮೇಲಿರೋ ಋಣ. ಹೇಗೆ ಗೊತ್ತಾ, ಅವ್ರು ನಮ್ಮನ್ನು ರೂಪಿಸಿರುವಂಥವ್ರು. ಅಂದರೆ ತೇಜಸ್ವಿ, ಕುವೆಂಪು, ಬೇಂದ್ರೆ, ಅನಂತಮೂರ್ತಿ ಹೇಗೆ ನಮ್ಮನ್ನೆಲ್ಲ ರೂಪಿಸಿದ್ದಾರೆ ಅವರ ಅಕ್ಷರಗಳ ಮೂಲಕ. ಹಾಗೆ ಲಂಕೇಶ್ ಅವರ ಅಕ್ಷರಗಳು ನಮ್ಮನ್ನು ರೂಪಿಸಿದ್ದಾವೆ. ಯಾಕಂದರೆ ನಾವು ನಮ್ಮ ಕಾಲೇಜ್ ಡೇಸಲ್ಲಿ PUC ಅಥವಾ ಡಿಗ್ರಿ ಟೈಮಲ್ಲಿ ತುಂಬ ಓದ್ತಿದ್ವಿ ಲಂಕೇಶ್ ಪತ್ರಿಕೆ. ಆಮೇಲೆ ಅವ್ರ ನಾಟಕಗಳನ್ನ ಓದೋಕ್ಕೆ ಶುರು ಮಾಡಿದ್ವಿ. ನಾಟಕಕ್ಕೆ ಬಂದಮೇಲೆ ನಾನು NSD ಪಾಸ್ಔಟ್ ಇತ್ಯಾದಿ ಆದಮೇಲೆ ನಾಟಕಗಳನ್ನೇ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಹಾಗಾಗಿ ಅದು ದೊಡ್ಡ ಋಣ ಇದೆ. ಸೊ ಅದೊಂದು ಪುಟ್ಟ ಋಣದ ಒಂದು ಅನುಬಂಧ ಇದು. ಹೀಗಾಗಿ ಅಕ್ಷರ ನೋಡಿ ನಮ್ಗೆ ಹೇಗೆ ಕನೆಕ್ಟ್ ಮಾಡಿದೆ. ಭಾಳ ಧನ್ಯವಾದ. ಅವರ ಗೌರಿ ಸಿನಿಮಾ ಬರ್ತಾ ಇದೆ, ದಯಮಾಡಿ ನೋಡಿ ಹರಿಸಿ. ಅವ್ರ ಮಗ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಹರಿಸಿ ಅಂತ ಕೇಳ್ಕೊತೀನಿ. ಸೊ ಅವ್ರ ಮಗ ಅಂತ ಬಹುಶಃ ಯಾವುದೇ ಯಾವುದೇ ರೀತಿಯಲ್ಲೂ ಒಂದು ಫಿಲ್ಮ್ ಪ್ರಮೋಷನ್ ಅಲ್ಲ, ಹೌದು, ಒಂದು ನೇರ ನುಡಿ ಇದು. ಎಸ್ ಸರ್ ಖಂಡಿತ ಹೌದು. ಸೊ ಪ್ರಮೋಷನ್ ವಿಡಿಯೋ ಜೊತೆಗೆ ಸದ್ಯದಲ್ಲೇ ಬರ್ತೀವಿ ಅಂತಲೂ ಹೇಳಿ ಈ ಸಂದರ್ಶನ, ಈ ಮಾತುಕತೆ ಮುಗಿಸ್ತೀವಿ. ನಿಮ್ಮ ಆಶೀರ್ವಾದಕ್ಕೆ ಒಳ್ಳೆ ಕೆಲಸ ಮಾಡೋ ಕನ್ನಡಿಗರ ಮೇಲೆ ಇರಲಿ. ನಮಸ್ಕಾರ. ಕನ್ನಡ ಉಳಿಸಿ ಬೆಳೆಸಿ, ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಹೇಳ್ತಾ ಒಂದು ಕಲಾ ಮಾಧ್ಯಮಕ್ಕೆ ಧನ್ಯವಾದಗಳು. ನಮಸ್ಕಾರ.